ಅಷ್ಟೋತ್ತರ 108ನೇ ಶ್ಲೋಕ. ಅಸೇವಯಾಯಂ ಪ್ರಕೃತೇರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಮಿಹಾವರುಂಧೆ. ಅಸೇವಯ ಅಯಂ ಪ್ರಕೃತೇಃ ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯಿ ಅರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಂ ಯಹ ಅವರುಂಧೆ. ಅಂದ್ರೆ ಪ್ರತಿಲರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಉಪದೇಶಗಳು. ಪ್ರಕೃತೇಹೇ ಗುಣಾನಾಂ ಅಸೇವಯ, ಪ್ರಕೃತಿಯ ಗುಣಗಳು. ಪ್ರಕೃತಿಯ ಗುಣಗಳು ಅಂದ್ರೆ ಪ್ರಾಕೃತ ವಿಷಯ ಪದಾರ್ಥಗಳು ಅಂತ ಅರ್ಥ. ರೂಪ, ರಸ, ಗಂಧ, ಸ್ಪರ್ಶ ಇರುವಂತ ಏನು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಸಿಗ್ತಾ ಇರತಕ್ಕಂಥ ವಸ್ತುಗಳಿದ್ದಾವೆ, ಅವುಗಳನ್ನ ಸೇವನೆ ಮಾಡಬಾರದು. ಅವುಗಳನ್ನ ಸೇವನೆ ಮಾಡಬಾರದು ಅಂದ್ರೆ ಊಟ ತಿಂಡಿ ಬಿಟ್ಟು ನಾವು ಉಪವಾಸದಲ್ಲಿ ಸಾಯ್ಬೇಕು ಅನ್ನೋ ಅಭಿಪ್ರಾಯ ಅಲ್ಲ. ಅವುಗಳ ಬಗ್ಗೆ ಆಸಕ್ತಿ. ಶೇವರು ಸೇವಾಯಾಮ್ ಧಾತು ಸೇವಾ ಅಂದ್ರೆ ಅದನ್ನ ನಿರಂತರವಾಗಿ ಪ್ರಾಕೃತ ಸುಖ ಪದಾರ್ಥಗಳ ಕಡೆಗೆ ನಾವು ಕೇಂದ್ರೀಕೃತರಾಗಬಾರದು ಅಂತ ಅಭಿಪ್ರಾಯ. ಬದುಕಲಿಕ್ಕೆ ನಮಗೇನು ಬೇಕೋ, ಯಾವುದು ಅನಿವಾರ್ಯವೋ ಅದನ್ನು ನಾವು ಸ್ವೀಕರಿಸಿಕೊಂಡು ನಮ್ಮ ಅಧ್ಯಾತ್ಮ ಮಾರ್ಗದಲ್ಲಿ ಸಾಗಬೇಕು ಅನ್ನೋ ಅಭಿಪ್ರಾಯ. ಪ್ರಕೃತೇಹೇ ಗುಣಾನಾಂ ಅಸೇವಯ ಮತ್ತು ವೈರಾಗ್ಯ ವಿಜೃಂಭಿತೇನ ಜ್ಞಾನೇನ. ಯಾವಾಗ ನಾವು ಪ್ರಾಕೃತ ಪದಾರ್ಥಗಳನ್ನ ಅದರ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಆಗಿ ತುಂಬಾ ನಾವು ಅದ್ರ ಕಡೆ ಆಸಕ್ತಿಯನ್ನು ಹೊಂದಿ ಸೇವಿಸ್ತಾ ಇಲ್ಲ. ತಿನ್ಲಿಕ್ಕೋಸ್ಕರ ಏನೋ ಒಂದು ಅನ್ನ ಬೇಕು, ಮಲ್ಗ್ಲಿಕ್ಕೆ ಒಂದು ಜಾಗ ಬೇಕು, ಈ ತರ ಜೀವನಕ್ಕೆ ಯಾವುದು ಎಷ್ಟು ಅನಿವಾರ್ಯವೋ ಅಷ್ಟೇ ಅದರ ಬಗ್ಗೆ ನಮ್ಮ ಅಗತ್ಯಕ್ಕಷ್ಟೇ ಬಳಸ್ಕೊಂಡು ಅದರ ಬಗ್ಗೆ ವಿಪರೀತವಾದ ಆಸಕ್ತಿಗಳನ್ನ ವ್ಯಾಮೋಹಗಳನ್ನ ಬಳಸಿಕೊಳ್ಳದೆ ಇರೋದ್ರಿಂದಾಗಿ ವೈರಾಗ್ಯ ನಮ್ಗೇನಾಗತ್ತೆ, ನಮಗೆ ವೈರಾಗ್ಯ ವಿಷಯ ಪದಾರ್ಥಗಳಲ್ಲಿ, ಪ್ರಾಕೃತ ವಸ್ತುಗಳಲ್ಲಿ, ಪ್ರಕೃತಿಯಲ್ಲಿ ಸುತ್ತಮುತ್ತಲು ಇರತಕ್ಕಂಥ ವಸ್ತುಗಳಲ್ಲಿ ವಿರಕ್ತಿ ಬರುತ್ತೆ. ಆ ವೈರಾಗ್ಯ ವಿಜೃಂಭ ಹೆಚ್ಚಾಗತ್ತೆ. ಅಂದ್ರೆ ಮೊದಲು ನಮಗೆ ಸ್ವಲ್ಪ ಭಗವಂತನ ಜ್ಞಾನವಿತ್ತು, ಈಗ ವೈರಾಗ್ಯ ವಿಜೃಂಭಿತೇನ ಜ್ಞಾನೇನ. ಜ್ಞಾನೇನ ವಿಶೇಷಣ. ಆ ವೈರಾಗ್ಯದಿಂದ ಮತ್ತೂ ಜ್ಞಾನ ಹೆಚ್ಚು ಪಡಿತಾನೆ. ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ಕೇಂದ್ರೀಕೃತವಾಗಲೇ ಇಲ್ಲ. ಯಾವತ್ತೂ ಅಷ್ಟೇ ನಮ್ಮ ಮನಸ್ಸು ಬೇರೆ ಕಡೆಗಿದ್ದಾಗ ಅಧ್ಯಾತ್ಮದ ಒಂದು ಫಲವನ್ನ ಸಾಧನೆಯನ್ನು ಮಾಡ್ಲಿಕ್ಕಾಗೋದಿಲ್ಲ. ಯಾವಾಗ ಮನಸ್ಸು ಪೂರ್ತಿ ಅಧ್ಯಾತ್ಮದ ಮಾರ್ಗದಲ್ಲೇ ಕೇಂದ್ರೀಕೃತವಾಯಿತು, ಶಾಸ್ತ್ರಗಳು ಧರ್ಮಗಳು ಧರ್ಮ ಗ್ರಂಥಗಳು ಹೇಳ್ತಕ್ಕಂಥ ವಿಚಾರದ ಕಡೆಗೆ ಮನಸ್ಸು ಕೇಂದ್ರೀಕೃತವಾಯಿತು, ಆಗ ಬೇರೆ ವಿಚಾರಗಳ ನಮ್ಮ ತಲೆಗೆ ಹೋಗೋದಿಲ್ಲ, ಶಾಸ್ತ್ರ ಚೆನ್ನಾಗಿ ತಲೆಗೆ ಹೋಗುತ್ತೆ. ಅಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮುಟ್ಟತ್ತೆ. ಹಾಗಾಗಿ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯ, ಯೋಗೇನ ಮೈ ಅರ್ಪಿತಯಾ ಭಕ್ತ್ಯ. ಯೋಗ ಯೋಗ ಅಂದ್ರೆ ಅಷ್ಟಾಂಗ ಯೋಗಗಳು, ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಧಾರಣ ಸಮಾಧಿಗಳು, ಅಷ್ಟಾಂಗ ಯೋಗಗಳು. ಮತ್ತು ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ. ಅಥವಾ ಯೋಗ ಅಂದ್ರೆ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸೋದು. ಯೋಗ ಅಂದ್ರೆ ಸಂಬಂಧ. ನಮ್ಮ ಮನಸ್ಸು ಭಗವಂತನ ಸಂಬಂಧವನ್ನು ಬಿಟ್ಟು ಬೇರೆ ಯಾವುದರ ಜೊತೆಗೂ ಸಂಬಂಧ ಹೊಂದಬಾರದು. ಮನಸ್ಸಿನಲ್ಲಿ ಆಲೋಚನೆ ಅಂದ್ರೆ ಕೇವಲ ದೇವರಿಗೆ ಸಂಬಂಧಪಟ್ಟ, ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಅಂತ. ಮಯ್ಯರ್ಪಿತ ಯೋಗೇನ ಮೈ ಅರ್ಪಿತಯಾ ಚ ಭಕ್ತ್ಯ ಪ್ರತ್ಯಗಾತ್ಮಾನಂ ಮಾಂ ಇಹ ಅವರುಂಧೆ. ಪ್ರತ್ಯಗಾತ್ಮಾನಂ ಅಂತ ಹೇಳಿದ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ, ನಮ್ಮ ಒಳಗಿರ್ತಕ್ಕಂತಹ ಪರಮಾತ್ಮನನ್ನ ಅವರುಂಧೆ ಇದ್ರೆ ಪ್ರೀತಿಯಿಂದ ನಮ್ಮಲ್ಲೇ ಉಳಿಸ್ಕೊಂಡು ಅವನನ್ನ ಕಾಣುವ ಪ್ರಯತ್ನವನ್ನ ಮಾಡಿ. ದೇವರು ಎಲ್ಲೂ ಹುಡುಕ್ಬೇಕಾಗಿಲ್ಲ, ನಮ್ಮೊಳಗೆ ದೇವರಿದ್ದಾನೆ. ನಮ್ಮ ಒಳಗೆ ಇರತಕ್ಕಂಥ ಭಗವಂತನನ್ನ ಕಾಣುವ ಪ್ರಯತ್ನವನ್ನ ಮಾಡಬೇಕು. ಆ ದೇವರನ್ನ ಕಾಣುವ ಪ್ರಯತ್ನ ಮಾಡಬೇಕು ಅಂತ ಆದ್ರೆ ಹೀಗೆ ಆ ಪ್ರಾಕೃತ ಪದಾರ್ಥಗಳ ಕಡೆಗೆ ನಮ್ಮ ಮನಸ್ಸು ಆಕರ್ಷಿತವಾಗಬಾರದು. ವಿಷಯ ಪದಾರ್ಥಗಳ ಕಡೆಗೆ ವಿರಕ್ತಿಯನ್ನು ಹೊಂದಬೇಕು. ನಮ್ಮ ಮನಸ್ಸು ಪೂರ್ತಿ ಭಗವಂತನ ಕಡೆಗೆ ಕೇಂದ್ರೀಕೃತವಾಗಬೇಕು. ಆಗ ಪ್ರತ್ಯಗಾತ್ಮಾನಂ ಅವರುಂಧೆ ಅನ್ನೋದು ಆದೇಶ ರೂಪದಲ್ಲಿ ಇರತಕ್ಕಂಥದ್ದು. ಅವರುಂಧೆ ವೃಂಧೆ ಅನ್ನೋದು ರುಧಿರ್ ಆವರಣೆ ಧಾತು ಲಟ್ಲಕಾರ. ವೃಂಧೆ ರುಂಧಾತೆ ರುಂಧತೆ, ರುಂಧೆ ರುಂಧಾತೆ ರುಂಧ್ವೆ, ವೃಂಧೆ ರುಂಧ್ವಹೆ ರುಂಧ್ಮಹೆ. ಅವರುಂಧೆ ಅದರ ಅರ್ಥ ಏನು? ಅಂತ ಭಗವಂತನನ್ನ ನಮ್ಮಲ್ಲೇ ಕಾಣುವ ಪ್ರಯತ್ನವನ್ನ ಮಾಡಿ ಕಾಣಿರಿ. ನಮ್ಮಲ್ಲೇ ಕಟ್ಟಿ ಹಾಕಿ, ಬೇರೆ ಕಡೆಯಲ್ಲೂ ಹುಡುಕ್ಬೇಡಿ ದೇವರನ್ನ. ಒಳಗೆ ಇದ್ದಾನೆ, ಒಳಗೆ ಇರತಕ್ಕಂಥ ದೇವರನ್ನ ಕಾಣಿ. ದೇವರನ್ನ ಕಾಣಬೇಕು ಅಂತ ಆದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಹುಟ್ಟಬೇಕು, ಭಗವಂತನಲ್ಲಿ ಭಕ್ತಿ ಜಾಸ್ತಿ ಮಾಡಿಕೊಳ್ಬೇಕು ಅನ್ನೋದು ಕಪಿಲರೂಪಿ ಪರಮಾತ್ಮನ ಉಪದೇಶದ ಅಭಿಪ್ರಾಯ.
ವ್ಯಾಖ್ಯಾನ ನೋಡ್ಕೊಳ್ಳಿ. ಪ್ರಕೃತಿ ಗುಣಾನಾಂ ಪ್ರಕೃತಿ ಕಾರ್ಯಾಣ ಶ್ಲೋಕದಲ್ಲಿ ಪ್ರಕೃತಿಯ ಗುಣಾನಾಂ ಅಂತ ಅದಕ್ಕೆ ಈಕ್ವಲ್ಸ್ ಹಾಕೊಳ್ಳಿ. ಅಂದ್ರೆ ಪ್ರಕೃತಿ ಕಾರ್ಯಾಣ. ಪ್ರಕೃತಿ ಅಂದ್ರೆ ಯಾವುದು? ಸತ್ವ ರಜಸ್ಸು ತಮಸ್ಸು, ಅದು ಪ್ರಕೃತಿ. ಅದರ ಕಾರ್ಯ, ಪ್ರಕೃತಿಯ ಕಾರ್ಯ ಅಂದ್ರೆ ಮಣ್ಣಿನ ಕಾರ್ಯ ಮಡಿಕೆ, ಹತ್ತಿಯ ಕಾರ್ಯ ಬಟ್ಟೆ, ಒಂದು ಮರದ ಕಾರ್ಯ ರಥ ಅಲ್ವಾ? ಹಾಗೆ ಪ್ರಕೃತಿಯ ಕಾರ್ಯ ಅಂದ್ರೆ ಪ್ರಕೃತಿಯಿಂದ ನಿರ್ಮಾಣವಾದದ್ದು ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅದರಿಂದ ಪಂಚಭೂತಗಳು, ಆ ಪಂಚಭೂತಗಳೇ ಈ ಜಗತ್ತು. ಇದೆಲ್ಲ ಪ್ರಕೃತಿಯ ಕಾರ್ಯ. ಈ ಜಗತ್ತು, ಈ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಈ ನಮ್ಮ ದೇಹ, ಇದೆಲ್ಲವೂ ಕೂಡ ಪ್ರಾಕೃತವಾದದ್ದು. ಅಂತ ಪ್ರಕೃತಿ ಕಾರ್ಯಗಳು ಅಂತ ಯಾವ್ದಿದ್ದಾವೋ, ಪ್ರಾಕೃತ ವಸ್ತುಗಳು ಅಂತ ಇದ್ಯಾವುದೋ ಅವುಗಳ ಕಡೆ ಅಸೇವ. ವಿಷಯಾಣಂ ಅಸೇವಯ. ಅರ್ಥ ಏನು? ಪ್ರಕೃತೇ ಗುಣಾನಾಂ ಅಸೇವಯ ಶಬ್ದಕ್ಕೆ ವಿಷಯಾಣಂ ಅಸೇವಯ ಅಂತ ಅರ್ಥ. ಒಟ್ಟು ಉಪಲಕ್ಷಣ ಮೇತತು ಅಷ್ಟು ಮಾತ್ರ ಅಲ್ಲ. ಗ್ರಾಮ್ಯ ಈಹೋಪರಮ ಲಕ್ಷಿತ ಭಾಗವತ ಧರ್ಮ ಅನುಷ್ಠಾನ ರೂಪೇಣ ಯೋಗೇನ ಉಪೋತ್ಪಲಿತಂ ವೈರಾಗ್ಯಂ ತೇನ ವೈರಾಗ್ಯೇನ. ಅಂದ್ರೆ ವಿಷಯ ಪದಾರ್ಥಗಳ ಕಡೆಗೆ ವಿರಕ್ತಿಯನ್ನು ಹೊಂದಬೇಕು. ಮತ್ತು ಗ್ರಾಮ್ಯ ಈಹ ಅಂದ್ರೆ ನಮ್ಮ ಲೌಕಿಕ ಸುಖಗಳು, ಯಾವ್ದ್ಯಾವುದೋ ರೀತಿಯಾಗಿರ್ತಕ್ಕಂಥ, ಏನೋ ತಿನ್ನುವ ಬಯಕೆ ಇರಬಹುದು, ಆಟ ಆಡುವ ಬಯಕೆ ಇರಬಹುದು, ಈ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕ್ಷುಲ್ಲಕ ಸುಖಗಳ ಬಗ್ಗೆ ಬಯಕೆಗಳಿರ್ತವೆ. ಅದು ಗ್ರಾಮ್ಯ ಈಹ. ಗ್ರಾಮ್ಯ ಈ ವಿಷಯ ಪದಾರ್ಥ ಏನೋ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಸಿಗ್ತಕ್ಕಂಥ ಸುಖ, ಅದು ಗ್ರಾಮ್ಯ. ಈಹ ಅಂದ್ರೆ ಬಯಕೆ. ಅದರಿಂದ ಉಪರಮ ಆಗ್ಬೇಕು ಅಂದ್ರೆ ನಾವು ಅದರಿಂದ ವಿರಕ್ತಿಯನ್ನು ಹೊಂದಬೇಕು, ನಾವು ಅದರಿಂದ ಹೊರಗೆ ಬರಬೇಕು ಅಂತ ಅರ್ಥ. ಜೊತೆಗೆ ಭಾಗವತ ಧರ್ಮಾನುಷ್ಠಾನ ರೂಪೇಣ ಉಪಲಕ್ಷಿತ, ವಿಷಯ ಪದಾರ್ಥಗಳಿಂದ ವಿರಕ್ತಿ ಹೊಂದಬೇಕು ಅಂದ್ರೆ ಯಾವತ್ತೂ ಕೂಡ ಜಾತುತಿಷ್ಠತ್ಯ ಕರ್ಮವದು ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮಗಳು. ನಾವು ನಮ್ಮ ಮನಸ್ಸನ್ನ ಪೂರ್ತಿ ಪ್ರಾಕೃತ ಪದಾರ್ಥಗಳಿಂದ ವಿರಮಿಸಿಕೊಂಡಿದ್ದೇವೆ. ಯಾವುದೇ ಪ್ರಾಕೃತ ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇಲ್ಲ. ಹಾಗೆ ಮನಸ್ಸು ಎಲ್ಲಿ ಕೇಂದ್ರೀಕೃತವಾಗಬೇಕು ಅಂದ್ರೆ ಭಾಗವತ ಧರ್ಮಾನುಷ್ಠಾನ ಮಾಡಬೇಕು. ಏನು ಭಾಗವತಾದಿ ಗ್ರಂಥಗಳು ಭಗವಂತನಲ್ಲಿ ಭಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಏನೇನು ಆಚರಣೆಗಳನ್ನು ಹೇಳಿದೆಯೋ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಮನಸ್ಸು ನಮ್ಮ ಕೇಂದ್ರೀಕೃತವಾಗಬೇಕು. ಭಾಗವತ ಧರ್ಮಾನುಷ್ಠಾನ ರೂಪೇಣ ಯೋಗೇನ, ಯೋಗ ಅಂದ್ರೆ ಯುಕ್ತಿ, ಉಪಾಯ, ಉಪೋದ್ಬಲಿತಂ ಅದರಿಂದ ಹೆಚ್ಚಾಯಿತು. ಏನ್ ಹೆಚ್ಚಾಯಿತು? ಯದ್ ವೈರಾಗ್ಯಂ ತೇನ ವೈರಾಗ್ಯೇನ. ಈಗ ಮೊದಲಿಗೆ ಒಂದು ಪ್ರಾಥಮಿಕ ಹಂತದ ವೈರಾಗ್ಯ, ಪ್ರಾಥಮಿಕ ಹಂತದ ವೈರಾಗ್ಯ ಬಂದ್ಮೇಲೆ ನಿರಂತರವಾಗಿ ಭಾಗವತ ಧರ್ಮಾನುಷ್ಠಾನ, ಧರ್ಮಶಾಸ್ತ್ರಗಳು ನಮಗೆ ಹೇಗೆ ಏನ್ ಹೇಳತ್ತೆ, ಈ ತರ ಇರಬೇಕು, ಈ ತರ ಇರಬಾರದು, ಇಂಥದ್ದು ತಿನ್ಬೇಕು, ಇಂಥದ್ದು ತಿನ್ನಬಾರದು, ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬಾರದು, ಏನ್ ಆಲೋಚನೆ ಮಾಡಬೇಕು, ಏನ್ ಆಲೋಚನೆ ಮಾಡಬಾರದು, ಅದೆಲ್ಲವನ್ನು ಕೂಡ ಹೇಳುತ್ತಲ್ಲ. ಅದನ್ನ ಅನುಷ್ಠಾನ ಮಾಡುವ ಮೂಲಕವಾಗಿ ನಾವು ವಿರಕ್ತಿಯನ್ನ ಜಾಸ್ತಿ ಮಾಡಿಕೊಂಡು ಆ ದೇವರ ತತ್ವಜ್ಞಾನವನ್ನ ಪಡೆದು ಭಾಗವತ ಧರ್ಮಾನುಷ್ಠಾನವನ್ನ ಮಾಡ್ತಾ ಮಾಡ್ತಾ ಪರಮ ವಿರಕ್ತಿಯನ್ನ ಪಡಿಬೇಕು. ವಿಜೃಂಭಿತೇನ ಜ್ಞಾನೇನ ಅಂದ್ರೆ ಅಭಿವೃದ್ಧೇನ ಜ್ಞಾನೇನ, ಜ್ಞಾನ ಹೆಚ್ಚಾಗಬೇಕು. ಉಪೋದ್ಬಲಿತ ಯಾ ಮಯ್ಯರ್ಪಿತ ಭಕ್ತಿ, ಹೆಚ್ಚಾದಂತ ಭಕ್ತಿ. ತಯಾಚ ಅದರಿಂದ ಪ್ರತ್ಯಗಾತ್ಮಾನಂ ಶಬ್ದಕ್ಕೆ ಅರ್ಥ ಈಕ್ವಲ್ಸು ಜೀವ ಸ್ವರೂಪಾಂತರ್ಗ. ಪ್ರತ್ಯಗಾತ್ಮಾನಂ ಅಂತ ಹೇಳಿದ್ರೆ ಜೀವ ಸ್ವರೂಪಾಂತರ್ಗತಂ ಬಿಂಬಂ, ಜೀವನ ಒಳಗೆ ಇರತಕ್ಕಂತ ಬಿಂಬ. ಯಾಕಂದ್ರೆ ವ್ಯಾಸಪೂರ್ಣ ಸೈಜಾ ಸಖ ಇವಂತ, ಹಾಗಾಗಿ ನಮ್ಮ ಒಳಗೆ ಜೀವ ಸ್ವರೂಪ, ಅದರ ಒಳಗಡೆ ಇರತಕ್ಕಂತ ಬಿಂಬಂ ಮಾಂ. ಯಾರ ಮಾತು? ಕಪಿಲ ರೂಪಿ ಪರಮಾತ್ಮ ಆಡ್ತಕ್ಕಂಥ ಮಾತು. ಹಾಗಾಗಿ ಜೀವರ ಒಳಗಿರ್ತಕ್ಕಂಥ ನನ್ನನ್ನು ಇಹ ದೇಹೇ ಅವರುಂಧೆ, ಈ ನಮ್ಮ ದೇಹದ ಒಳಗಡೆ, ಪ್ರಾಕೃತವಾದ ದೇಹದ ಒಳಗಡೆ ಅಪ್ರಾಕೃತನಾಗಿರ್ತಕ್ಕಂಥ ಪರಮಾತ್ಮ ಇದೆ. ಅವನನ್ನ ಅವರುಂಧೆ ಶಬ್ದಕ್ಕೆ ರುಧಿರ್ ಆವರಣೆ ಧಾತು, ರುಧಿರ್ ಆವರಣೆ ಧಾತುವಿನ ಲಟ್ಲಕಾರ ಪ್ರಾಪ್ನೋತಿ ಪಶ್ಯತ್ ಅನೇನ ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ತಗಮಾಗಮಃ ಇತ್ಯೇತತ್ ವಿವೃತಂ ಭವತಿ. ಹಿಂದೆ ಬಂತು ಶ್ಲೋಕ ಇದೇ ಪ್ರಕರಣದಲ್ಲಿ. ನಮಗೆ ಭವದಿಂದ ಅಪವರ್ಗದ ಕಡೆಗೆ, ಸಂಸಾರದಿಂದ ಮೋಕ್ಷದ ಕಡೆಗೆ ಹೋಗುವ ಅರ್ಹತೆ ಬಂತು ಅಂತಾದಾಗ ಅವಾಗ ಸಜ್ಜನರ ಸಮಾಗಮವಾಗತ್ತೆ. ಸಜ್ಜನರ ಸಮಾಗಮವಾದಾಗ ನಮಗೆ ಏನಾಗತ್ತೆ ಅನ್ನೋದನ್ನ ಇಲ್ಲಿ ವಿವರಣೆ ಕೊಟ್ಟಾಗಾಯ್ತು ಅನ್ನೋದು ಅಭಿಪ್ರಾಯ. ಪ್ರಕೃತೇ ಗುಣಾನಾಂ ಅಸೇವಯ, ಪ್ರಾಕೃತ ಗುಣಗಳನ್ನು ಸೇವನೆ ಮಾಡದೇ ಇರುವುದರಿಂದಾಗಿ ವೈರಾಗ್ಯ ವಿಜೃಂಭಿತೇನ ಜ್ಞಾನೇನ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಹೆಚ್ಚಾದಂತಹ ಜ್ಞಾನದಿಂದಾಗಿ ಮತ್ತು ಮೈಯರ್ಪಿತಯ ಭಕ್ತ್ಯ, ನನ್ನಲ್ಲೇ ಅರ್ಪಿಸಲ್ಪಟ್ಟಂತ ಭಕ್ತಿ ಅಂದರೆ ಪರಮಭಕ್ತಿ, ಯೋಗೇನ ಸಾಧನಾ ಮಾರ್ಗದಿಂದಾಗಿ
ಅಯಂ ಈ ಸಾಧಕ ಜೀವಿಯು ಪ್ರತ್ಯಗಾತ್ಮಾನಂ ಜೀವರ ಅಂತರ್ಯಾಮಿಯಾಗಿರುವಂತಹ ಮಾಂ ನನ್ನನ್ನು ಇಹ ಈ ಒಂದು ಸಂಸಾರದಲ್ಲಿ ಇದ್ದವರಾಗಿ ಅವರುಂದೇ ಕಾಣಿರಿ ಅಂತಹ ಪರಮಾತ್ಮನನ್ನ ಹೊಂದಿರಿ ಎಂಬುದು ಇದರ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಶ್ಲೋಕವನ್ನು ಓದ್ಬಿಡ್ತೀನಿ. ಅಸೇವಯಾಯಂ ಪ್ರಕೃತಿರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯ ಮಾಂ ಪ್ರತ್ಯಗಾತ್ಮಾನಮಿಹಾವರುಂಧೇ. ಶ್ರೀಕೃಷ್ಣ.